ಪ್ರೀವಿಯಸ್ ವಿಡಿಯೋದಲ್ಲಿ ಬಂದು ನಾವು ಒಂದು SMS ನ ಕ್ರಿಯೇಟ್ ಮಾಡಿದ್ದು. ಅದು ಬಂದು ನಾವು ಮುಂಬೈಲ್ ಕ್ರಿಯೇಟ್ ಮಾಡಿದ್ದು, ಬಟ್ ಅದನ್ನು ನಾನು ಡಿಲೀಟ್ ಮಾಡಿದ್ದೀನಿ. ನನ್ನ ಹತ್ರ ಆಲ್ರೆಡಿ ಒಂದು ಪ್ರೀವಿಯಸ್ ಒಂದು ನಾರ್ತ್ ವರ್ಜಿನಿಯಾದಲ್ಲಿ ಒಂದು ನೋಟಿಫಿಕೇಶನ್ ಸರ್ವಿಸ್ ಇತ್ತು, ಅದನ್ನೇ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಬಟ್ ಕಾನ್ಫಿಗರೇಷನ್ ಎಲ್ಲ ಸೇಮ್ ಇದೆ. ಜಸ್ಟ್ ಸಿಂಪಲ್ ನೋಟಿಫಿಕೇಶನ್ ಸರ್ವಿಸ್ ಹೋಯ್ತು ಅಂತ ಅಂದರೆ ಜಸ್ಟ್ ಸೇಮ್ ಟಾಪಿಕ್ಕು ಮತ್ತು ಜಸ್ಟ್ ನೇಮ್ ಚೇಂಜ್ ಆಗಿದೆ ಅಷ್ಟೇ, ಕಾನ್ಫಿಗರೇಷನ್ ಎಲ್ಲ ಸೇಮ್ ಇರುತ್ತೆ. ಜಸ್ಟ್ ಇಲ್ಲಿ ನೇಮ್ ಬಂದು ನಾನು ಮೈ ಅಲರ್ಟ್ ಅಂತ ಕೊಟ್ಟಿದ್ದೀನಿ. ಓಕೆ, ಸಬ್ಸ್ಕ್ರಿಪ್ಷನ್ ಬಂದು ಇಲ್ಲಿ ನೋಡ್ಬೋದು, ಇಮೇಲ್ ಸಬ್ಸ್ಕ್ರಿಪ್ಷನ್ ಇದು. ಓಕೆ, ನೆಕ್ಸ್ಟ್ ಬಂತು ಅಂತಂದರೆ ನಾವು ಫಾರ್ ಎಕ್ಸಾಂಪಲ್ ನಾವು ಏನು ಮಾಡಿದ್ದೀವಿ ಇಲ್ಲಿ, ಜಸ್ಟು ಒಂದು ನೋಟಿಫಿಕೇಷನ್ನ ಕ್ರಿಯೇಟ್ ಮಾಡಿದ್ದೀವಿ ಅಂತಂದರೆ SMS ನೋಟಿಫಿಕೇಷನ್ನು ಅಂತ ಅಂದರೆ ಜಸ್ಟ್ ಏನಾದರೂ ಇವೆಂಟ್ ಟ್ರಿಗರ್ ಆಯಿತು ಅಂತಾಗ ನಮಗೆ ಈ ಇಮೇಲ್ ಐ ಡಿ ಏನು ಕಾನ್ಫಿಗರ್ ಮಾಡಿದ್ವೋ ಆ ಇಮೇಲ್ ಐ ಡಿಗೂ ನೋಟಿಫಿಕೇಶನ್ ಬರಬೇಕು, ಈ ಥರ ಏನೋ ಆಗಿದೆ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಅಂತ ಅಂದರೆ ಯಾವ ರೀತಿ ಇದನ್ನು ಯೂಸ್ ಮಾಡ್ಕೊಳ್ತೀನಿ ಅಂತಂದರೆ ಒಂದು EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತೀನಿ. EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತೀನಿ. ಈ EC2 ಇನ್ಸ್ಟೆನ್ಸ್ ಒಳಗಡೆ ನಾನು ಬಂದು CPU ಯೂಸೇಜ್ ಬಂದು 60% ಅಂತ ನಾರ್ಮಲಾಗಿ 80% ಇದು ಮಾಡ್ತೀನಿ. ನಾನು ಇದರಲ್ಲಿ ನಿಮ್ಗೆ ತೋರಿಸ್ಬೇಕಾಗಿರೋದ್ರಿಂದ ನಾನು 60% ತೊಗೊಳ್ತೀನಿ. 60%ಇಂದ ಮೇಲೋಯ್ತು ಅಂದ ತಕ್ಷಣ ಆಟೋಮೆಟಿಕ್ಕಾಗಿ ಏನಿದೆ ಈ SMS ಸರ್ವಿಸ್ ಏನಿದೆ ಅದು ಟ್ರಿಗರ್ ಆಗಿ ನಮಗೊಂದು ಜಿಮೇಲ್ನ ಒಂದು ಇಮೇಲ್ನ ಸೆಂಡ್ ಮಾಡಬೇಕಾಗುತ್ತೆ. ಈ ರೀತಿ ಕಾನ್ಫಿಗರ್ ಮಾಡೋಕ್ಕೆ ನಾವು ಈ CPU ಯೂಸೇಜನ್ನ 60% ಹೋದ ತಕ್ಷಣವೇ ಟ್ರಿಗರ್ ಮಾಡಬೇಕು ಅಂತ ಅಂದರೆ ನಮಗೆ ಒಂದು ಸರ್ವಿಸ್ ಅವಶ್ಯಕತೆ ಇರುತ್ತೆ. ಅದು ಬಂದು ಕ್ಲೌಡ್ ವಾಚ್. ಕ್ಲೌಡ್ ವಾಚ್ ಅಂತಂದ್ರೆ ಇದು ನೇಮೇ ಹೇಳ್ದಂಗೆ ಇದು ಏನು ಮಾಡುತ್ತೆ, ವಾಚ್ ಮಾಡುತ್ತೆ ಅಷ್ಟೇ. ಇಲ್ಲಿ ಏನೇನು ಸರ್ವಿಸ್ಗಳಿದೆಯೋ ಈ ಎಂಟೈರ್ AWS ಅಲ್ಲಿ ಅದನ್ನು ವಾಚ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ಲು EC2 ಇನ್ಸ್ಟೆನ್ಸ್ದು CPU ಯೂಸೇಜ್ ಎಷ್ಟು ಮತ್ತು ಮೆಮೊರಿ ಯೂಸೇಜ್ ಎಷ್ಟು, ಆ ರೀತಿ ಇದನ್ನು ಮೆಟ್ರಿಕ್ಸ್ಗಳನ್ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ನಾವೇನು ಮಾಡ್ತೀವಿ ಅಂತ ಅಂದರೆ ಈ ಕ್ಲೌಡ್ ವಾಚಲ್ಲಿ ಏನಿದೆ ಇಲ್ಲಿ ಈ ಒಂದು ಇವೆಂಟ್ನ ಟ್ರಿಗರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಅಂತಂದರೆ EC2 ಇನ್ಸ್ಟೆನ್ಸ್ ಏನಿದೆ ಈ ಯೂಸೇಜ್ ಏನಿದೆ ಇದು ಬಂದು ಇಲ್ಲಿ ಲಾಕ್ಸ್ ಆಗ್ತಾ ಇರುತ್ತೆ. ಇದ್ರೊಳಗಡೆ ಬಂದು ನಾನು ಒಂದು ಅಲಾರಮ್ನ ಟ್ರಿಗರ್ ಮಾಡ್ತೀನಿ ಅಷ್ಟೇ, ಅಂತಂದರೆ ಇವೆಂಟ್ನ ಟ್ರಿಗರ್ ಮಾಡ್ತೀನಿ. ಇದನ್ನ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲೊಂದು ಅಲರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಅಲರ್ಟಲ್ಲಿ ಬಂದು ನಾನು ಈ SMS ಟಾಪಿಕ್ನ ಇಂಟಿಗ್ರೇಟ್ ಮಾಡ್ತೀನಿ. ಯಾವಾಗ ಈ 60% ಮೇಲೆ ಹೋಗುತ್ತೆ ಅವಾಗ ಆಟೋಮೆಟಿಕ್ಕಾಗಿ ಈ ಅಲರ್ಟು ಟ್ರಿಗರ್ ಆಗಿ ಈ SMS ಥ್ರೂ ಒಂದು ನೋಟಿಫಿಕೇಷನ್ನ ಸೆಂಡ್ ಮಾಡುತ್ತೆ. ಈ EC2 ಇನ್ಸ್ಟೆನ್ಸ್ದು ಫುಲ್ಲು ಎಲ್ಲ ಡೀಟೇಲ್ಸ್ ಸಮೇತ ನಾವೇನು ಕಸ್ಟಮ್ ಮೆಸೇಜನ್ನ ಟೈಪ್ ಮಾಡಿರ್ತೀವೋ ಅದನ್ನು ಡೈರೆಕ್ಟು ಥ್ರೂ ಸೆಂಡ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಕ್ಲೌಡ್ ವಾಚ್ನ ಒಂದು ಕಾನ್ಫಿಗರ್ ಮಾಡಬೇಕಾಗುತ್ತೆ ಅದರೊಳಗಡೆ ಅಲರ್ಟ್ನ. ಅದಾದಮೇಲೆ ನಾವು EC2 ಇನ್ಸ್ಟೆನ್ಸ್ 60% ಹೋದ ತಕ್ಷಣ ಆಟೋಮೆಟಿಕ್ಕಾಗಿ ನೋಟಿಫಿಕೇಷನ್ನ ಸೆಂಡ್ ಮಾಡ್ಬೋದು. ಇದು ಜಸ್ಟ್ ನೋಟಿಫಿಕೇಷನ್ ಯೂಸ್ ಆಗುತ್ತೆ ಅಷ್ಟೇ. ಈ ನೋಟಿಫಿಕೇಷನ್ ಯಾವಾಗ ಟ್ರಿಗರ್ ಆಗಬೇಕು ಅನ್ನೋದನ್ನು ನಾವಿಲ್ಲಿ ಹೇಳ್ತಾ ಇದ್ದೀವಿ ಅಷ್ಟೇ. ಜಸ್ಟು ಈ EC2 ಇನ್ಸ್ಟೆನ್ಸ್ 60% ಆದ ತಕ್ಷಣ ಕ್ಲೌಡ್ ವಾಚ್ ಮಾನಿಟರ್ ಮಾಡ್ತಾ ಇರುತ್ತೆ ಎಷ್ಟು ಪರ್ಸೆಂಟ್ ಆಗಿದೆ ಅಂತ. 60% ಮೇಲೆ ಹೋದ ತಕ್ಷಣ ಈ ಕ್ಲೌಡ್ ವಾಚು ಆಟೋಮೆಟಿಕ್ಕಾಗಿ ಅಲರ್ಟ್ನ ಕ್ರಿಯೇಟ್ ಮಾಡಿರೋದ್ರಿಂದ ನಾವು ಆಲ್ರೆಡಿ ಇದ್ರ ಮುಖಾಂತರ ಒಂದು ನೋಟಿಫಿಕೇಷನ್ನ ಸೆಂಡ್ ಮಾಡೋದು ಅಷ್ಟೇ ಮೇಲೆ. ಇದನ್ನು ನಾವು ಪ್ರಾಕ್ಟಿಕಲ್ ಮಾಡಿದ್ರೆ ನಿಮ್ಗೆ ಇನ್ನೂ ಡೀಟೇಲಾಗಿ ಅರ್ಥ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತೀನಿ, ಜಸ್ಟ್ ಇವಾಗ ನಾರ್ತ್ ವರ್ಜಿನಿಯಾದಲ್ಲಿದ್ದೀನಿ, ನಾನು ಆಲ್ರೆಡಿ ಸಿಂಪಲ್ ನೋಟಿಫಿಕೇಷನ್ನ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಬಂದು ನಾನೊಂದು EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಇಲ್ಲಿ EC2 ಇನ್ಸ್ಟೆನ್ಸ್ನ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಯಾವ ರೀತಿ EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತೀರಾ ಅಂತ. ಓಕೆ, ನಾನು ಆಲ್ರೆಡಿ ಒಂದು EC2 ಇನ್ಸ್ಟೆನ್ಸ್ನ ಆವಾಗಲೇ ಕ್ರಿಯೇಟ್ ಮಾಡಿ ಇಕ್ಕಿದೆ. ಅದ್ರ ಮುಖಾಂತರ ನಾನು ನಿಮಗೆ ಯಾವ ರೀತಿ ಟ್ರಿಗರ್ ಮಾಡೋದನ್ನು ತೋರಿಸ್ತಾ ಹೋಗ್ತೀನಿ. ಇವಾಗ ಆಲ್ರೆಡಿ ಜಸ್ಟ್ ಲಾಂಚ್ ಮೇಲೆ ಕ್ಲಿಕ್ ಮಾಡಿ ನೀವು ನಾರ್ಮಲ್ ಸೆಟ್ಟಿಂಗ್ಸನ್ನೇ ಕೊಟ್ಟು ನೀವು ಒಂದು EC2 ಇನ್ಸ್ಟೆನ್ಸನ್ನು ಲಾಂಚ್ ಮಾಡಿ. ಈ ಸ್ಟೇಟಸ್ ಬಂದು ಚೆಕ್ ಬಂದು 2 out of 2 ಏನಿದೆ ಅದು ಬಂದ ತಕ್ಷಣ ನೀವು ಆಟೋಮೆಟಿಕ್ಕಾಗಿ ಕನೆಕ್ಟ್ ಮಾಡ್ಬೋದು. ಅಥವಾ ನಾನು ಇವಾಗ ಏನು ಕನೆಕ್ಟ್ ಮಾಡಲ್ಲ, ಜಸ್ಟ್ ಮಾನಿಟರ್ ಮಾಡೋಣ ಅಷ್ಟೇ. ಜಸ್ಟ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮಾನಿಟರ್ ಅಂತ ಒಂದು ನಿಮ್ಗೆ ಆಪ್ಷನ್ ತೋರಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ CPU ಯುಟಿಲೈಸೇಷನ್ ಇದೆ ಅದನ್ನು ಚೆಕ್ ಮಾಡೋಣ. ಇಲ್ಲಿ ನಾನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಬಂದು ಎಲ್ಲ ರೀಡಿಂಗ್ಸ್ಗಳು ಸಿಕ್ಬಿಡುತ್ತೆ ನಿಮಗೆ 5 ಮಿನಿಟ್ಸಲ್ಲಿ ಎಷ್ಟಿತ್ತು ಏನು ಅಂತ. ನಾನು ಬಂದು 1 ಸೆಕೆಂಡ್ಗೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, 1 ಸೆಕೆಂಡ್ ಮಾಡಿಕೊಂಡು 10 ಸೆಕೆಂಡ್ಗೆ ಆಟೋಮೆಟಿಕ್ ರಿಫ್ರೆಶ್ ಮಾಡೋ ಥರ ಮಾಡ್ತಾಯಿದ್ದೀನಿ. ಜಸ್ಟ್ 1 hour ಡೇಟಾ ತೊಗೊಂಡಿದ್ದೀನಿ ನಾನು. ಇಲ್ಲಿ ನೋಡ್ಬೋದು 0.01% ಇದೆ ಅಷ್ಟೇ ಯೂಸೇಜ್ ಆಗ್ತಾ ಇರೋದು. ಇಲ್ಲಿ ನೋಡ್ಬೋದು ಈ ಪಾಯಿಂಟಲ್ಲಿದೆ ಅಂತಂದರೆ ಯಾವಾಗ ಇದು 60% ಇಲ್ಲಿ ಏನಾದ್ರು 60% ಹೋಯಿತು ಅವಾಗ ಆಟೋಮೆಟಿಕ್ಕಾಗಿ ಟ್ರಿಗರ್ ಮಾಡುತ್ತೆ. ಅದನ್ನು ಯಾವ ರೀತಿ ಅನ್ನೋದನ್ನು ಇವಾಗ ನೋಡೋಣ. ಜಸ್ಟು ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಯಾವ ರೀತಿ. ಈ ಪರ್ಟಿಕ್ಯುಲರ್ ಒಂದೇ CPU ಇದು ಯುಟಿಲೈಸೇಷನ್ ಇಲ್ಲಿ ತೋರಿಸ್ತಿದೆ. ಜಸ್ಟು 0.1 ಮಾತ್ರ ಮಾಡಿದೆ ಅಷ್ಟೇ, ಅಂದರೆ ಯೂಸೇಜ್ ಮಾಡ್ತಾಯಿದೆ ಅಷ್ಟೇ. ಜಸ್ಟ್ ಇದನ್ನು ಕ್ಲೋಸ್ ಮಾಡ್ತೀನಿ.
ಇನ್ನೇನು ಬೇಕಾಗಿಲ್ಲ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ, ಮ್ಯಾನೇಜ್ ಡೀಟೇಲ್ ಮಾನಿಟರಿಂಗ್ ಅಂತ. ಇದನ್ನು ಜಸ್ಟ್ ಎನೇಬಲ್ ಮಾಡಿ ಅಷ್ಟೇ. ಎನೇಬಲ್ ಮಾಡಿದಾಗ ಏನು ಅಂತ ಅಂದರೆ, ಇಲ್ಲಿ ನೇಮ್ ಹೇಳ್ದಂಗೆ ಪೀರಿಯಡಿಕ್ ಆಗಿ 1 ಮಿನಿಟ್ಗೊಮ್ಮೆ ಡೇಟನ್ನು ಸೆಂಡ್ ಮಾಡ್ತಾ ಇರುತ್ತೆ ಗ್ರಾಫ್ಸ್ ಮುಖಾಂತರ. ಜಸ್ಟ್ ಎನೇಬಲ್ ಕೊಟ್ಟು ಕನ್ಫರ್ಮ್ ಕೊಡಿ. ಓಕೆ ಆಗಿದೆ. ಇವಾಗ ಬಂದು ಕ್ಲೌಡ್ ವಾಚ್ ಒಳಗಡೆ ಹೋಗೋಣ. ಇವಾಗ ಜಸ್ಟ್ ಏನು ಮಾಡ್ತಾ ಇದೆ ಅಂತಂದ್ರೆ, ಈ CPU ಜಸ್ಟ್ ತೋರಿಸ್ತಾ ಇದೆ ಅಷ್ಟೇ. ಇನ್ನು ಯಾವುದೇ ರೀತಿ ನಾವು ಅಲಾರಾಮ್ನ ಕ್ರಿಯೇಟ್ ಮಾಡಿಲ್ಲ. ಅಲಾರಾಮು ಇವಾಗ ಯಾವ ರೀತಿ ನೀವು ಒಂದು ಅಲಾರಾಮ್ ಸೆಟ್ ಮಾಡಿರ್ತೀರಾ ಬೆಳಿಗ್ಗೆ ಎದ್ದೇಳಬೇಕು ಅಂತಂದರೆ, ಅಲಾರಾಮು ಹೊಡೆದಾಗ ಅಷ್ಟೇ ಎಲ್ಲ ನಿಮ್ಗೆ ಎಚ್ಚರ ಆಗೋದು. ಅದೇ ರೀತಿ ನಾವು ಅಲ್ಲಿ ಅಲಾರಾಮ್ನ ಕ್ರಿಯೇಟ್ ಮಾಡ್ತೀನಿ. ಯಾವ ರೀತಿ ಅಂತಂದರೆ 80% ಮೇಲೆ ಹೋಯ್ತು ಅಂತಂದರೆ ಅಲಾರಾಮ್ ಟ್ರಿಗರ್ ಆಗೋ ಅಲಾರಾಮ್ ಬಂದು ನಿಮಗೆ SMS ಥ್ರೂ ಒಂದು ನೋಟಿಫಿಕೇಶನ್ ಸೆಂಡ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಕ್ಲೌಡ್ ವಾಚ್ ಹೋಗ್ಬೇಕಾಗುತ್ತೆ. ಕ್ಲೌಡ್ ವಾಚ್. ಓಕೆ, ಕ್ಲೌಡ್ ವಾಚ್ ಒಳಗಡೆ ಹೋಗಿ. ಓಕೆ, ಇಲ್ಲಿ ಕ್ಲೌಡ್ ವಾಚ್ ಒಳಗಡೆ ಹೋದೆ. ಇಲ್ಲಿ ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡಿ ನಿಮ್ಮದೇ ಓನ್ ಡ್ಯಾಶ್ ಬೋರ್ಡ್ ಏನಿದೆ ಅಂತ ಕ್ರಿಯೇಟ್ ಮಾಡ್ಬೋದು. ಅದನ್ನು ಮುಂದೆ ನಿಮಗೆ ಈ ಕ್ಲೌಡ್ ವಾಚ್ ಏನಿರುತ್ತೆ ಅದು ಬಂದಾಗ ನಾನು ಹೇಳ್ತೀನಿ. ಜಸ್ಟ್ ಇಲ್ಲಿ ಇನ್ ಅಲಾರಾಮ್ ಅಂತ ಏನಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಮೊದಲು ನಾವೇನು ಮಾಡೋಣ, ಇಲ್ಲಿ ಆಲ್ ಮೆಟ್ರಿಕ್ಸ್ ಒಳಗಡೆ ಕ್ಲಿಕ್ ಮಾಡಿ ನಾವು CPU ಮೆಟ್ರಿಕ್ಸ್ನ ಚೆಕ್ ಮಾಡೋಣ. ಇಲ್ಲಿ ಏನಿದೆ, ನೀವು ಪರ್ಟಿಕ್ಯುಲರ್ ಆಗಿ EC2 ಇನ್ಸ್ಟೆನ್ಸ್ ಚೆಕ್ ಮಾಡಿದ್ರಲ್ಲ, ಅದೇ ರೀತಿ ಒಂದು ಸಿಂಗಲ್ EC2 ಇನ್ಸ್ಟೆನ್ಸ್ನ ಮಾತ್ರ ಚೆಕ್ ಮಾಡ್ತಾ ಇದ್ದೀರಾ. ಮಲ್ಟಿಪಲ್ಲು ಎಲ್ಲ ರಿಸೋರ್ಸ್ನ ಚೆಕ್ ಮಾಡಬೇಕು ಅಂತಂದರೆ ಇಲ್ಲಿಗೆ ಬಂದರೆ ಸಾಕು. ಎಲ್ಲ ಲಾಗ್ಸ್ಗಳು ಬಂದು ಇಲ್ಲಿ ನಿಮಗೆ ತೋರಿಸ್ಬಿಡುತ್ತೆ ಮೆಟ್ರಿಕ್ಸ್ಗಳೆಲ್ಲ. ಇಲ್ಲಿ EC2 ಮೇಲೆ ಕ್ಲಿಕ್ ಮಾಡಿ, ಜಸ್ಟ್ ಇದು ನೇಮ್ ಏನಂತ ಇದೆ ನೋಡಿ, DASD ಅಂತ ಇದೆ. ಜಸ್ಟು ಪ್ರೀ ಇನ್ಸ್ಟೆನ್ಸ್ ಮೆಟ್ರಿಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇದರೊಳಗಡೆ ಬೇಜಾನ್ ಇನ್ಸ್ಟೆನ್ಸ್ ಪ್ರೀವಿಯಸ್ಸಲ್ಲಿ ಕ್ರಿಯೇಟ್ ಮಾಡಿರೋ ಇನ್ಸ್ಟೆನ್ಸ್ಗಳೆಲ್ಲ ತೋರಿಸ್ತಾ ಇದೆ. ಜಸ್ಟ್ ನಾನಿಲ್ಲಿ ಈ ನೇಮ್ನ ಹಾಕ್ತೀನಿ ಅಷ್ಟೇ, ಫಿಲ್ಟರ್ ಮಾಡ್ತೀನಿ ನಾನು. ಓಕೆ, ಇಲ್ಲಿ ಜಸ್ಟ್ ನಾನು ನೇಮ್ ಟ್ರೀ ಇದಾಗಲ್ಲ ಅನಿಸುತ್ತೆ, CPU ಅಂತ ಕೊಡ್ತೀನಿ. CPU ಯುಟಿಲೈಸೇಷನ್ದು ತೋರಿಸೋದು ಮೆಟ್ರಿಕ್ಸ್ ನೇಮು. ಓಕೆ, ಇಲ್ಲಿ ಬಂದು DA. ಓಕೆ, ಇಲ್ಲಿ ನೋಡ್ಬೋದು ಈ ಇನ್ಸ್ಟೆನ್ಸ್ದು ಬಂದು ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಮೆಟ್ರಿಕ್ಸ್ ಎಲ್ಲ ತೋರಿಸ್ತಾ ಇದೆ, ಎಷ್ಟು ಪರ್ಸೆಂಟೇಜ್ ಎಷ್ಟು ಯೂಸೇಜ್ ಆಗಿದೆ ಅಂತ. ಇಲ್ಲಿ ನೋಡ್ಬೋದು 68.5 ಇದೆ. ಪ್ರೀವಿಯಸಲ್ಲಿ ನಾನು ಟ್ರಿಗರ್ ಮಾಡಿದೆ, ಅದಕ್ಕೋಸ್ಕರ ಏನೋ ವೆಬ್ ಸರ್ವರ್ನ ಲಾಂಚ್ ಮಾಡಿದೆ, ಅದಕ್ಕೋಸ್ಕರ 48% ಹೋಗಿದೆ. ಇವಾಗ ನೋಡ್ಬೋದು ಅಂತ ಅಂದರೆ 12:45 ಇಲ್ಲಿಂದ ಇಲ್ಲಿವರೆಗೆ ಯಾವುದೇ ರೀತಿ ಅಪ್ ಆಗಿಲ್ಲ. ಓಕೆ, ಇಲ್ಲಿ 1 ಅವರ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಡೇಟಾ ಟೇಬಲ್ ಬೇಕೋ, ಇಲ್ಲ ನಂಬರ್ ಬೇಕೋ, ಗೇಜ್ ಬೇಕೋ, ಬಾರ್ ಬೇಕೋ, ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ನಾನು ಬಂದು ಲೈನ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಆಲ್ರೆಡಿ ನಾನು 10 ಸೆಕೆಂಡ್ ಆಟೋಮೆಟಿಕ್ ರಿಫ್ರೆಶ್ ಸೆಟ್ ಮಾಡಿ ಇಕ್ಕಿದ್ದೀನಿ. ಇಲ್ಲಿ ನೋಡ್ಬೋದು ಇಲ್ಲೊಂದು ಸ್ವಲ್ಪ ಅಪ್ ಆಗಿದೆ, ತಿರ್ಗಾ ಡೌನ್ ಆಗಿದೆ. ನೆಕ್ಸ್ಟ್ ಇವಾಗ ನಿಮ್ಗೆ ಗೊತ್ತಾಯಿತು. ಜಸ್ಟ್ ಅಲ್ಲೂ ಬೇಕಾದರೂ ನೋಡ್ಬೋದು, ಇಲ್ಲೂ ಬೇಕಾದರೂ ನೋಡ್ಬೋದು. ಇಲ್ಲಿ ನೋಡ್ಬೋದು. ಓಕೆ, ಇವಾಗ ಅಲಾರಾಮ್ನ ಕ್ರಿಯೇಟ್ ಮಾಡೋಣ. ಜಸ್ಟ್ ಅಲಾರಾಮ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಇನ್ನು ಅಲಾರಾಮಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಕ್ರಿಯೇಟ್ ಅಲಾರಾಮ್, ಸೆಲೆಕ್ಟ್ ಮೆಟ್ರಿಕ್ಸ್. ಇವಾಗ ನೋಡ್ಬೋದು ನಾವು ಪ್ರೀವಿಯಸ್ಸಲ್ಲಿ ನೋಡ್ದಂಗೆ ಮೆಟ್ರಿಕ್ಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೇಮ್ ಆ್ಯಸ್ ಇಟ್ ಈಸನ್ನು ಸೆಲೆಕ್ಟ್ ಮಾಡಿದ್ನಲ್ಲ ಅದೇ ರೀತಿ ನಾನು ಪರ್ಟಿಕ್ಯುಲರಾಗಿ EC2 ಇನ್ಸ್ಟೆನ್ಸ್ನ ಯೂಸೇಜ್ ಮೇಲೆ ನಾನು ಟ್ರಿಗರ್ ಮಾಡಬೇಕಾಗಿರೋದ್ರಿಂದ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದನ್ನು ಯಾವ ರೀತಿ ಸೇಮ್ ಇವಾಗ ಪ್ರೀವಿಯಸ್ಸಲ್ಲಿ ಮಾಡೋದಲ್ಲ ಅದೇ ರೀತಿ EC2 ಅಂತಂದರೆ ಪ್ರೀ. ಇಲ್ಲಿ ನೋಡ್ಬೋದು ಅಕ್ರಾಸ್ ಅಂತ ಒಂದು ಆಪ್ಷನ್ ಬಂತು ನಿಮಗೆ. ಎಲ್ಲಿದೆ ಅದು? ಇಲ್ಲಿ ಅಕ್ರಾಸ್ ಆಲ್ ಇನ್ಸ್ಟೆನ್ಸ್ ಅಂತ ಆಪ್ಷನ್ ಇದೆ ನೋಡಿ. ಇದ್ರ ಮುಖಾಂತರ ನೀವು ಪರ್ಟಿಕ್ಯುಲರ್ ಆಗಿ ನಾನಿಲ್ಲಿ ಬಂದು ಒಂದೇ ಇನ್ಸ್ಟೆನ್ಸ್ ಇರೋದ್ರಿಂದ ಒಂದೇ ಇನ್ಸ್ಟೆನ್ಸ್ಗೆ ಟ್ರಿಗರ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಅಕ್ರಾಸ್ ಆಲ್ ಇನ್ಸ್ಟೆನ್ಸ್ ಅಂತಂದರೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಟ್ರಿಗರ್ ಮಾಡ್ಬೋದು. CPU ಯುಟಿಲೈಸೇಷನ್ ಸೆಲೆಕ್ಟ್ ಮಾಡಿಕೊಂಡು ನೀವೇನಾದರೂ ಕಾನ್ಫಿಗರ್ ಮಾಡ್ತು ಅಂತಂದರೆ, ಇವಾಗ 10 EC2 ಇನ್ಸ್ಟೆನ್ಸ್ ಇದೆ. ಆ 10 EC2 ಇನ್ಸ್ಟೆನ್ಸ್ದಲ್ಲಿ ಯಾವುದೇ ಇನ್ಸ್ಟೆನ್ಸು 80% ಮೇಲೆ ಹೋಯ್ತು ಅಂದ ತಕ್ಷಣ ಆಟೋಮೆಟಿಕ್ಕಾಗಿ ಸೆಂಡ್ ಮಾಡುತ್ತೆ. ಪ್ಲಸ್ ಅದರದ್ದು ಇನ್ಸ್ಟೆನ್ಸ್ ID ಎಲ್ಲನ ತೊಗೊಂಡು ಅದು ನಿಮ್ಗೆ ಸೆಂಡ್ ಮಾಡುತ್ತೆ. ನಾನು ಜಸ್ಟ್ ಒಂದೇ ಇನ್ಸ್ಟೆನ್ಸ್ ಇರೋದ್ರಿಂದ ಜಸ್ಟು ಸಿಂಗಲ್ ಇನ್ಸ್ಟೆನ್ಸ್ ಅಂತಂದರೆ ಪ್ರೀ ಇನ್ಸ್ಟೆನ್ಸ್ ಮೆಟ್ರಿಕ್ಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಬಂದು ನಾನು ಇಲ್ಲಿ ಬಂದು CPU ಅಂತ ಸರ್ಚ್ ಮಾಡ್ತೀನಿ. ಸೇಮು CPU ಮೇಲೆ ಎಂಟರ್ ಕೊಟ್ಟರೆ ನಿಮಗೆ ಇಲ್ಲಿ CPU ತೋರಿಸುತ್ತೆ. CPU ಕ್ರೆಡಿಟ್ CPU ಯುಟಿಲೈಸೇಷನ್ ಇಲ್ಲಿದೆ ನೋಡಿ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದ ತಕ್ಷಣ ಇಲ್ಲಿ ಸೆಲೆಕ್ಟ್ ಮೆಟ್ರಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ತಾ ಮೆಟ್ರಿಕ್ಸ್ನ. ಓಕೆ, ಕ್ಯಾನ್ಸಲ್ ಕೊಟ್ಟನಾ? ಓಕೆ, ಕ್ಯಾನ್ಸಲ್ ಕೊಟ್ಟಿರಬೇಕು. ಜಸ್ಟು ಸೇಮ್ ಆ್ಯಸ್ ಇಟ್ ಈಸು. ಜಸ್ಟ್ ಇಲ್ಲಿ EC2 ಪ್ರೀ
CPU ಫುಲ್ ಡೌನು, CPU ಯುಟಿಲೈಸೇಷನ್ನು ಡೈರೆಕ್ಟಾಗಿ ಇಲ್ಲೇ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಾಗಿ ಸೆಲೆಕ್ಟ್ ಆಗುತ್ತೆ. ಇವಾಗ ಸೆಲೆಕ್ಟ್ ಮೆಟ್ರಿಕ್ಸ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇವಾಗ ಸೆಲೆಕ್ಟ್ ಆಯಿತು. ಇಲ್ಲಿ ಬಂದು ನೀವು ಹೇಳ್ಬೇಕಾಗುತ್ತೆ ಯಾವ ರೀತಿ ಅಂತಂದ್ರೆ ಅವರೇಜ್ ಬೇಕಾ. ಇವಾಗ ಇನ್ ಕೇಸ್ ಏನಾದರೂ ಒಂದು EC2 ಇನ್ಸ್ಟೆನ್ಸು ಒಂದು 5 ಮಿನಿಟ್ಸ್ ಒಳಗಡೆ ಅವರೇಜ್ ತೊಗೊಳುತ್ತೆ. ಇದು 5 ಮಿನಿಟ್ಸ್ ಅಂತ ಕೊಟ್ಟರೆ ಆ ಪೀರಿಯಡಲ್ಲಿ 5 ಮಿನಿಟ್ಸಲ್ಲಿ ಅವರೇಜ್ ತೊಗೊಳುತ್ತೆ. ಅವರೇಜ್ ಬಂದು 50% ಮೇಲಿತ್ತು ಅಂತ ಅಂದರೆ ಅವರೇಜು, ಅಥವಾ 60% ಮೇಲಿತ್ತು ಅಂತಂದರೆ ಆಟೋಮೆಟಿಕ್ ಟ್ರಿಗರ್ ಮಾಡುತ್ತೆ. ನಾನು ಬಂದು ಇಲ್ಲಿ 30 ಸೆಕೆಂಡ್ ತೊಗೊಳ್ತಾ ಇದ್ದೀನಿ. 30 ಸೆಕೆಂಡಲ್ಲಿ ಇನ್ ಕೇಸ್ ಏನಾದರೂ ಅದು ಅವರೇಜ್ ಬದಲು ಇದು 30 ಸೆಕೆಂಡ್ ಅವರೇಜು ತೊಗೊಳುತ್ತೆ. ನಾನು ಬಂದು ಅವರೇಜ್ ತೊಗೊಳ್ತಾ ಇಲ್ಲ. ನಾರ್ಮಲಾಗಿ ಕಂಪ್ನಿಗಳಲ್ಲಿ ಅವರೇಜ್ ತೊಗೊಳ್ತಾರೆ. ಅವರೇಜ್ ತೊಗೊಂಡು 5 ಮಿನಿಟ್ಸ್ ಸೆಟ್ ಮಾಡ್ತಾರೆ ಅಷ್ಟೇ. ಅದು ಬೆಸ್ಟ್ ಪ್ರಾಕ್ಟೀಸ್ ಆಗಿರುತ್ತೆ. ಇಲ್ಲಿ ನಿಮಗೆ ಡೆಮೋ ತೋರ್ಸೋಕ್ಕೋಸ್ಕರ ನಾನು ಇಲ್ಲಿ ಅವರೇಜ್ ಬದಲು ಮ್ಯಾಕ್ಸಿಮಮ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. 30 ಸೆಕೆಂಡಲ್ಲಿ ಮ್ಯಾಕ್ಸಿಮಮ್ ಏನಾದರೂ 80% ಹೋಗಿತ್ತು ಅಂತ ಅಂದರೆ ಇಲ್ಲಿ ನೋಡ್ಬೋದು ಗ್ರೇಟರ್ ದ್ಯಾನ್ ಅಂತ ಸೆಲೆಕ್ಟ್ ಮಾಡ್ಬೋದು, ಅಥವಾ ಗ್ರೇಟರ್ ಈಕ್ವಲ್ ಇಲ್ಲಿ ಏನು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಬೋದು. ನಾನು ಗ್ರೇಟರ್ ಅಂತ ಕೊಡ್ತೀನಿ. ಅಂತಂದರೆ 60% ಮೇಲೋಯ್ತು ಅಂತ ಅಂದರೆ 30 ಸೆಕೆಂಡ್ ಒಳಗಡೆ ಮ್ಯಾಕ್ಸಿಮಮ್ ಇದು ಮ್ಯಾಕ್ಸಿಮಮ್ 60% ಮೇಲೋಯ್ತು ಅಂದ ತಕ್ಷಣ ಆಟೋಮೆಟಿಕ್ಕಾಗಿ ಟ್ರಿಗರ್ ಆಗುವಂಥ. ಜಸ್ಟ್ ಇಲ್ಲಿ ಮ್ಯಾಕ್ಸಿಮಮ್ಮು 30 ಸೆಕೆಂಡ್ಸ್ ಅಂತ ತಗೊಂಡು ಇಲ್ಲಿ 60 ಸೆಲೆಕ್ಟ್ ತಗೊಳ್ತಾ ಇದ್ದೀನಿ. 60% ಮೇಲೋಯ್ತು ಅಂತ ಜಸ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ ಅಲಾರಮ್ ಅಂತ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬೇಕಾದರೆ ಕ್ರಿಯೇಟ್ ನ್ಯೂ ಟಾಪಿಕ್ ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು. ಅಂತಂದರೆ SNS ಟಾಪಿಕ್ನ ನಾನು ಇಲ್ಲಿ ಆಲ್ರೆಡಿ ಕ್ರಿಯೇಟ್ ಮಾಡಿರೋದ್ರಿಂದ ನಾನು ಸೆಲೆಕ್ಟ್ ಆ್ಯನ್ ಎಕ್ಸಿಸ್ಟಿಂಗ್ SNS ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೈ ಅಲರ್ಟ್ ಅಂತ ಬರುತ್ತೆ. ಮೈ ಅಲರ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮದು ಏನಿದೆ ಸಬ್ಸ್ಕ್ರಿಪ್ಷನ್ದು ಇನ್ ಕೇಸ್ ಮೊಬೈಲ್ ನಂಬರ್ ಆದರೆ ಮೊಬೈಲ್ ನಂಬರ್ ಇಲ್ಲಿ ತೋರಿಸ್ಬಿಡುತ್ತೆ ನಿಮಗೆ. ಇಲ್ಲಿ ಮುರುಳಿ 800 ಅಂತ ಇಮೇಲ್ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಇಮೇಲ್ ತೋರಿಸ್ತಾ ಇದೆ. ಓಕೆ, ಇನ್ಯಾವುದು ಬೇಕಾಗಿಲ್ಲ. ಇಲ್ಲಿ ಬಂದು EC2 ಆ್ಯಕ್ಷನ್ ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ಅಂತಂದರೆ 60% ಮೇಲೆ ಹೋದ ತಕ್ಷಣ ಆಟೋಮೆಟಿಕ್ಕಾಗಿ ಸ್ಟಾಪ್ ಮಾಡೋ ಥರ ಇಲ್ಲೆಲ್ಲ ಬೇಜಾನ್ ಆಪ್ಷನ್ ಇದೆ. ಅದು ಕ್ಲೌಡ್ ವಾಚಿಗೆ ಬಂದಾಗ ನಾನು ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನಾನು ಜಸ್ಟು ಇಲ್ಲಿ ಒಂದು ಅಲರ್ಟ್ ಸೆಂಡ್ ಮಾಡೋ ಥರ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಜಸ್ಟು ನೆಕ್ಸ್ಟ್ ಇಲ್ಲಿ ಒಂದು ಅಲರ್ಟ್ ನೇಮ್ ಬಂದು ನೀವೇನು ಮೆಸೇಜ್ನ ಸೆಂಡ್ ಮಾಡಬೇಕು ಇದನ್ನು ಸಬ್ಜೆಕ್ಟು ಯಾವ ರೀತಿ ಮೇಲ್ನ ಬರೀಬೇಕಾದ್ರೆ ಸಬ್ಜೆಕ್ಟ್ ಯಾವ ರೀತಿ ಬರೀತಾರೋ ಅದೇ ರೀತಿ ಬರೀಬೋದು. ಇಲ್ಲಿ ಬಂದು ನಾನು ಡೇಂಜರ್ CPU ಯುಟಿಲೈಸೇಷನ್ ಈಸ್ ಹೈ ಆ್ಯಂಡ್ ಕ್ರಾಸ್ 60% ಅಂತ ಟೈಪ್ ಮಾಡ್ತೀನಿ. ನಿಮ್ಗೆ ಏನು ಬೇಕಾದರೂ ಅದನ್ನು ನೇಮ್ನ ಕೊಡ್ಬೋದು. ಇಲ್ಲಿ ಬಂದು ದಿಸ್ EC2 ಇಲ್ಲಿ ಏನು ಬೇಕಾದರೂ ಮಾಡ್ಬೋದು. ನಾನು ನಾರ್ಮಲಾಗಿ ಕೊಡ್ತೀನಿ. ಕ್ರಾಸ್ 60% ಥ್ರೆಶೋಲ್ಡ್ ಅಂತ ಕೊಡ್ತೀನಿ. ಜಸ್ಟು THS ಅಂತ ಕೊಡ್ತೀನಿ. ಇಲ್ಲಿ ಬೇಕಾದರೆ ಏನು ಬೇಕಾದರೂ ನೀವು ಮೆಸೇಜ್ನ ಸೆಂಡ್ ಮಾಡ್ಬೋದು. ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಇಲ್ಲಿ ಸೆಲೆಕ್ಟ್ ಫಿಕ್ಸ್ ಮಾಡ್ಕೊಳ್ತದ್ದು 60%ಗೆ ಫಿಕ್ಸ್ ಮಾಡ್ಕೊಳ್ತು. 60% ಮೇಲೋಯ್ತು ಅಂತ ಅಂದರೆ ಆಟೋಮೆಟಿಕ್ಕಾಗಿ ಸೆಂಡ್ ಮಾಡೋದು. ಇದನ್ನು ಒಂದ್ಸರಿ ರಿವ್ಯೂ ಮಾಡಿ. ಇಲ್ಲಿ ನೋಡ್ಬೋದು ಇನ್ಸ್ಟೆನ್ಸ್ ನೇಮು ಮ್ಯಾಕ್ಸಿಮಮ್ಮು 30 ಸೆಕೆಂಡು ಮತ್ತು 60% ಮೇಲೋಯ್ತು ಅಂತ. ಇದು ಮೆಸೇಜ್ ನೋಟಿಫಿಕೇಷನ್ ಯಾವ ರೀತಿ ಹೋಗಬೇಕು ಅಂತ ಎಲ್ಲ ಇಲ್ಲಿದೆ ನೋಡಿ. ನೇಮು ಮತ್ತು ಏನು ಡಿಸ್ಕ್ರಿಪ್ಷನ್ನು ಎಲ್ಲ ತೋರಿಸ್ತಿದೆ. ಜಸ್ಟ್ ಕ್ರಿಯೇಟ್ ಅಲಾರಮ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಇವಾಗ ಬಂದು ರಿಫ್ರೆಶ್ ಕೊಡಿ. ರಿಫ್ರೆಶ್ ಕೊಟ್ರು ಇಲ್ಲಿ ಯಾವುದೇ ರೀತಿ ಬಂದಿರಲ್ಲ. ಅದೆಲ್ಲಿರುತ್ತೆ ಅಂತ ಅಂದರೆ ಇಲ್ಲಿ ನಿಮಗೆ ಅಲಾರಾಮಲ್ಲಿ ಬಂದು ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಈ 3 ಡಾಟೆಡ್ ಹತ್ರ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದು ಇನ್ಸಫಿಷಿಯೆಂಟ್ ಡೇಟಾ ಅಂತ ಇರುತ್ತೆ. ಓಕೆನಾ, ಇದೊಂದು ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ. ಇದು ಆ್ಯಕ್ಟಿವ್ ಸ್ಟೇಟಸ್ ಬರುತ್ತೆ, ಓಕೆ ಸ್ಟೇಟಸ್ ಬರುತ್ತೆ. ಅವಾಗ ಇಲ್ಲಿ ರೈಟ್ ಮಾರ್ಕ್ ಹತ್ರ 1 ಅಂತ ಬರುತ್ತೆ. ಇವಾಗ ನಾವು ಜಸ್ಟ್ ಮೇಲ್ನ ಚೆಕ್ ಮಾಡೋಣ. ಜಸ್ಟ್ ಪ್ರಮೋಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದೊಂದು ಟೈಮ್ ನೋಟಿಫಿಕೇಶನ್ ಇಲ್ಲೂ ಸೆಂಡ್ ಆಗುತ್ತೆ. ಇನ್ ಕೇಸ್ ಏನಾದರೂ ಇಮೇಲ್ ಐ ಡಿ ಇಲ್ಲ ಅಂತ ಅಂದರೆ. ಓಕೆ, ಒಂದು ಸ್ವಲ್ಪ ಟೈಮ್ ವೆಯ್ಟ್ ಮಾಡೋಣ. ಇದೊಂದು ಸ್ವಲ್ಪ ಟೈಮ್ ವೆಯ್ಟ್ ಮಾಡಬೇಕಾಗುತ್ತೆ. ಅವಾಗ ಅಷ್ಟೇ ನಿಮಗೆ ಇಲ್ಲಿ ಆ್ಯಕ್ಟಿವ್ ಅಂತ ಬರುತ್ತೆ. ಓಕೆ, ಇಲ್ಲಿ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇಲ್ಲೇನು ಮಾಡೋದು ಅಂತ ಅಂದರೆ ನಾವು ಒಂದು SMS ನೋಟಿಫಿಕೇಶನ್ನ ಕ್ರಿಯೇಟ್ ಮಾಡೋದು ನಮ್ಮ ಮೇಲ್ ID ಮುಖಾಂತರ.
ನಂತರ ಒಂದು ಕ್ರಿಯೇಟ್ ಮಾಡೋದು, ಇಮೇಲ್ ಸೆಂಡ್ ಆಗೋ ಥರ. ಇಲ್ಲೇನು ಮಾಡೋದು ಅಂತ ಅಂದರೆ ನಾವು ಜಸ್ಟ್ ಒಂದು ಕ್ಲೌಡ್ ವಾಚಲ್ಲಿ ಬಂದು ಒಂದು ಅಲಾರಾಮ್ನ ಕ್ರಿಯೇಟ್ ಮಾಡೋದು. ಅಲಾರಾಮ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, 60% ಇಂದ ಮೇಲೋಯ್ತು ಅಂತಂದರೆ ಅಲಾರಾಮ್ ಇದಾಗುವಂತ. ಇಲ್ಲಿ ಬಂದು ಒಂದು EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡೋದು. ಇಲ್ಲಿ ಬಂದು EC2 ಇನ್ಸ್ಟೆನ್ಸ್ ಏನಾದರೂ CPU ಯುಟಿಲೈಸೇಷನ್ 60% ಹೋಯಿತು ಅಂತ ತಕ್ಷಣ ಇದು ಬಂದು ಕ್ಲೌಡ್ ವಾಚ್ ಬಂದು ಮಾನಿಟರ್ ಮಾಡ್ತಾ ಇರುತ್ತೆ. EC2 ಇನ್ಸ್ಟೆನ್ಸ್ ಯಾವುದು ರಿಸೋರ್ಸ್ ಕ್ರಿಯೇಟ್ ಆಗಿದೆ ಅದ್ರದ್ದು ಏನಿದೆ ಮೆಟ್ರಿಕ್ಸ್ಗಳನ್ನ ಈ ಕ್ಲೌಡ್ ವಾಚ್ ಒಂದು ಮಾನಿಟರ್ ಮಾಡ್ತಾ ಇರುತ್ತೆ. ಇಲ್ಲಿ ಬಂದು ನಾವು ಅಲಾರಾಮಲ್ಲಿ ಬಂದು ಈ ಏನಿದೆ ಮೆಟ್ರಿಕ್ಸು ಆ ಮೆಟ್ರಿಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು CPU ಯುಟಿಲೈಸೇಷನ್ನು ಈ ಮೆಟ್ರಿಕ್ಸು 60% ಮೇಲೆ ಹೋದ ತಕ್ಷಣ ಇದೇನು ಮಾಡುತ್ತೆ, ಈ ಅಲಾರಾಮು ಟ್ರಿಗರ್ ಆಗುತ್ತೆ. ಅಲಾರಾಮ್ ಟ್ರಿಗರ್ ಆದ ತಕ್ಷಣ ಅಲಾರಾಮ್ ಟ್ರಿಗರ್ ಆದಮೇಲೆ ಈ ಅಲಾರಾಮಿಗೆ ಬಂದು ನಾವು ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಏನಿದೆ SMS ಟಾಪಿಕ್ನ ಅದನ್ನು ನಾವು ಅಸೈನ್ ಮಾಡಿದ್ದು ಇದು ಈ ಥ್ರೂ SMS ಟಾಪಿಕ್ ಥ್ರೂ ಒಂದು ಇಮೇಲ್ನ ಸೆಂಡ್ ಮಾಡುತ್ತೆ ಅಷ್ಟೇ. ಇಲ್ಲೇ ನಾವು ಕಾನ್ಫಿಗರೇಷನ್ ಮಾಡಿದ್ದು ಆ ಡೀಟೇಲ್ಸ್ನ ಬಂದು SMS ಥ್ರೂ ನಿಮ್ಮ ಇಮೇಲ್ ಐಡಿಗೆ ಸೆಂಡ್ ಮಾಡುತ್ತೆ. ಅದಕ್ಕೆ ನಾವು ಮಾಡಬೇಕಾಗಿರೋದು ಏನು ಕೆಲಸ ಅಂತಂದರೆ ಈ EC2 ಇನ್ಸ್ಟೆನ್ಸ್ನ ಬಂದು 60% ಮೇಲ್ಗಡೆ ಹೋಗೋ ಥರ ನಾವು ಇದು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನನ್ನ ಹತ್ರ ಆಲ್ರೆಡಿ ಆ ಒಂದು ಸ್ಕ್ರಿಪ್ಟ್ನ ಇಟ್ಟಿದ್ದೀನಿ. ಆ ಸ್ಕ್ರಿಪ್ಟ್ನ ರನ್ ಮಾಡ್ತೀನಿ ನಾನು. ಸ್ಕ್ರಿಪ್ಟ್ ರನ್ ಮಾಡಿದಾಗ ನಿಮಗೆ CPU ಯುಟಿಲೈಸೇಷನ್ ಬಂದು 60% ಕ್ರಾಸ್ ಆಗುತ್ತೆ. ನಾವು ಜಸ್ಟ್ ರಿಫ್ರೆಶ್ ಮಾಡಿ ನೋಡೋಣ. ಓಕೆ, ಯುಟಿಲೈಸೇಷನ್ ಒಂದ್ಸರಿ ನೋಡೋಣ, 1 ಸೆಕೆಂಡು. ಓಕೆ, ಇಲ್ಲಿ ನೋಡಿ ಜಸ್ಟು 10% ಆಗಿದೆ ಅಷ್ಟೇ ಯುಟಿಲೈಸೇಷನ್ನು, ತಿರ್ಗಾ ಡೌನ್ ಆಗಿದೆ ಅಂತ ಅಂದರೆ 100ಅಲ್ಲಿ 10% ಅಷ್ಟೇ ಯೂಸೇಜ್ ಆಗ್ತಾ ಇರೋದು. ಓಕೆ, ನಾವು ಇನ್ನೊಂದ್ಸರಿ ಅಲಾರಾಮ್ನ ಚೆಕ್ ಮಾಡೋಣ. ಓಕೆ, ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ, ನೋ ಇಶ್ಯೂ. ಓಕೆ, ಇಲ್ಲಿ ನೋಡ್ಬೋದು ಸ್ಟೇಟಸ್ ಬಂದು ಓಕೆ ಆಗಿದೆ, ಸ್ವಲ್ಪ ಟೈಮ್ ತಗೊಳ್ತು. ಓಕೆ, ಸ್ಟೇಟಸ್ ಬಂದು ಓಕೆ ಆಗಿದೆ. ಇದೊಂದು ಸ್ವಲ್ಪ ವೆಯ್ಟ್ ಮಾಡಿದ ನಾವು. ವೆಯ್ಟ್ ಮಾಡಾದ್ಮೇಲೆ ಈ ಸ್ಟೇಟ್ ಬಂದು ಏನಿದೆ ಇದು ಓಕೆ ಆಗಿದೆ. ಅದಾದಮೇಲೆ SMS ಟಾಪಿಕ್ನ ಒಂದ್ಸರಿ ಚೆಕ್ ಮಾಡೋಣ. ಅದರ ಸ್ಟೇಟಸ್ಸು SMS ಎರಡನ್ನೂ ಚೆಕ್ ಮಾಡಬೇಕಾಗತ್ತೆ ಸ್ಟೇಟಸ್ ಹೇಗಿದೆ ಅಂತ. ಇಲ್ಲಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಇದು ಕನ್ಫರ್ಮ್ಡ್ ಅಂತ ಇರಬೇಕು. ಇನ್ ಕೇಸ್ ಏನಾದರೂ ಒಬ್ರು ಏನು ಮಾಡಿರುತ್ತೆ ಅಂತಂದರೆ ಇದನ್ನು ಕನ್ಫರ್ಮ್ ಮಾಡಿಲ್ಲ, ಆವಾಗಲೇ ನಾವು Gmailಲ್ಲಿ ಬಂದು ನೋಟಿಫಿಕೇಶನ್ ಕನ್ಫರ್ಮ್ ಮಾಡೋದ್ವಲ್ಲ ಅದೇ ರೀತಿ ಕನ್ಫರ್ಮ್ ಮಾಡಿರಲ್ಲ. ಕನ್ಫರ್ಮ್ ಮಾಡಿಲ್ಲ ಅಂತ ಅಂದರೆ ನಿಮಗೆ ಯಾವುದೇ ರೀತಿ ಇಲ್ಲಿ ಕನ್ಫರ್ಮ್ಡ್ ಅಂತ ಆಪ್ಷನ್ ಬರಲ್ಲ. ಆವಾಗ ನಿಮಗೆ ಇಮೇಲ್ ನೋಟಿಫಿಕೇಶನ್ ಟ್ರಿಗರ್ ಆಗಲ್ಲ. ಇವಾಗ ನಮಗೆ ಇದು ಬಂದು ಎಲ್ಲ ಸೆಟಪ್ ಆಗಿದೆ. ಇದು ಎಷ್ಟು ಎಲ್ಲ ಸೆಟಪ್ ಆಗಿದೆ, ಇದು 3 ಆಪ್ಷನ್ ಹೆಂಗೆ ಸೆಟಪ್ ಆಗಿದೆ. ಜಸ್ಟ್ ಇವಾಗ ಇನ್ನೊಂದು ಬಾಕಿ ಇರೋದು ಏನು ಅಂತ ಅಂದರೆ ಟ್ರಿಗರ್ ಮಾಡೋದು, 60%ಗೆ ಟ್ರಿಗರ್ ಮಾಡೋದು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಮೊದಲು ನಾನು EC2 ಇನ್ಸ್ಟೆನ್ಸ್ಗೆ ಲಾಗಿನ್ ಆಗ್ತೀನಿ. ಕನೆಕ್ಟು. ಓಕೆ, ಕ್ಲಿಯರ್. ಸೂಡೋ ಇದೊಂದು ಸ್ವಲ್ಪ ಝೂಮ್ ಮಾಡ್ತೀನಿ. ಓಕೆ, CD LS. ಓಕೆ, ಇಲ್ಲಿ ನೋಡ್ಬೋದು ನಾನು ಆಲ್ರೆಡಿ ಒಂದು ಪೈಥಾನ್ ಸ್ಕ್ರಿಪ್ಟ್ನ ಕ್ರಿಯೇಟ್ ಮಾಡಿ ಇಕ್ಕಿದ್ದೀನಿ. ಪೈಥಾನ್ ಸ್ಕ್ರಿಪ್ಟ್ನ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ಬಂದು ನಾನು ಜಸ್ಟ್ ಕ್ಯಾಟ್ ಅಂತ ಕೊಡ್ತೀನಿ, KK. ಓಕೆ, ಇಲ್ಲಿ ನೋಡ್ಬೋದು ಎಲ್ಲ ಸ್ಕ್ರಿಪ್ಟ್ ಏನಿದೆ ಅದಿದೆ. ಈ ಸ್ಕ್ರಿಪ್ಟ್ ಏನಿಲ್ಲ, ಜಸ್ಟು ಇದು ಮಾಡೋದು ಅಷ್ಟೇ, ಅಂದರೆ CPU ಯುಟಿಲೈಸೇಷನ್ನ ಬೂಸ್ಟ್ ಮಾಡೋದು ಅಷ್ಟೇ. ಜಸ್ಟು 80% ಗಂಟ ಬೂಸ್ಟ್ ಮಾಡ್ತಾ ಹೋಗುತ್ತೆ 100% ತನಕ. 100% ಆದ ತಕ್ಷಣ ಆಟೋಮೆಟಿಕ್ಕಾಗಿ ಇದು ಸ್ಲೋ ಡೌನ್ ಆಗುತ್ತೆ. ಓಕೆ, ಅದನ್ನು ಯಾವ ರೀತಿ ರನ್ ಮಾಡೋದು ಅಂತಂದರೆ, ರನ್ ಮಾಡೋಕ್ಕೆ ನೀವು ಪೈಥಾನ್ 3ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇದರಲ್ಲಿ ಇನ್ಬಿಲ್ಟೇ ಪೈಥಾನ್ 3 ಇನ್ಸ್ಟಾಲ್ ಆಗಿದೆ, ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇರಲ್ಲ. ಚೆಕ್ ಮಾಡಬೇಕು ಅಂತಂದರೆ ಪೈಥಾನ್ 3 ವರ್ಷನ್ 3 ಅಂತ ಕೊಟ್ಟರೆ ಸಾಕು. ಇವಾಗ ಮೊದಲು ನಾವಿಲ್ಲಿ ಇನ್ಸ್ಟೆನ್ಸ್ದು ಯೂಸೇಜ್ ಚೆಕ್ ಮಾಡೋಣ. ಇಲ್ಲಿ ಮಾನಿಟ್ರಿಗೆ ಹೋಯಿತು ಅಂತ ಅಂದರೆ ಇಲ್ಲಿ ಬಂತು ಅಂತಂದರೆ ನಿಮಗೆ ಸಡನ್ನಾಗಿ ಈ ಯುಟಿಲೈಸೇಷನ್ ಏನಿದೆ ತೋರಿಸ್ಬಿಡುತ್ತೆ. ಅಂತಂದರೆ ಈ ರನ್ ಆದ ತಕ್ಷಣ ಇನ್ ಕೇಸ್ ಏನೋ ಟ್ರಿಗರ್ ಆಯಿತು ಅಥವಾ ಅಪ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ತೋರಿಸ್ಬಿಡುತ್ತೆ. ಇದರಲ್ಲಿ ಬಂದು ಕ್ಲೌಡ್ ವಾಚಲ್ಲಿ ಬಂತು ಅಂತಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈ ಮೆಟ್ರಿಕ್ಸು ಅಲ್ಲಿಗೆ ಅಪ್ಲೋಡ್ ಆಗಿ ಅಲ್ಲಿಂದ ತೋರಿಸ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಜಸ್ಟು ಇಲ್ಲಿ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡಿದ್ರಿ, ಇಲ್ಲೇನಿದೆ ಮ್ಯಾನೇಜ್ ಡೀಟೇಲ್ ಮಾನಿಟ್ರಿಂಗ್, ಇದನ್ನು ಎನೇಬಲ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಒಂದು ಸ್ವಲ್ಪ ಫಾಸ್ಟಾಗಿ ಡೀಟೇಲ್ಸ್ ಸೆಂಡ್ ಆಗುತ್ತೆ ಅಷ್ಟೇ. ಇದನ್ನು ಸ್ವಲ್ಪ ಓಪನ್ ಮಾಡಿ ಇಕ್ಕೋಣ, ಜಸ್ಟು 1 ಸೆಕೆಂಡ್ ಇಕ್ಕೋಣ. ಇಲ್ಲಿ ನೋಡ್ಬೋದು ಜಸ್ಟ್ ಲಾಗಿನ್ ಆಗಿದ್ದಕ್ಕೆ ಒಂದು ಸ್ವಲ್ಪ ಬೂಸ್ಟ್ ಆಗಿದೆ. ಇವಾಗ ಆ ಸ್ಕ್ರಿಪ್ಟ್ನ ರನ್ ಮಾಡೋಣ.
ಪೈಥಾನ್ 3 KK ಜಸ್ಟ್ ಇದನ್ನು ರನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಸ್ಪೈಕ್ ಆಗ್ತಾ ಇದೆ. ಇವಾಗ ಇಲ್ಲಿ ಜಸ್ಟು ರಿಫ್ರೆಶ್ ಮಾಡಿ ನೋಡೋಣ. ಇದು 10 ಸೆಕೆಂಡ್ ಇಟ್ಬಿಡ್ತೀನಿ, ಅದೇ ಆಟೋಮೆಟಿಕ್ ಆಗಿ ರಿಫ್ರೆಶ್ ಆಗುತ್ತೆ 10 ಸೆಕೆಂಡ್ ಆದಮೇಲೆ. ಇಲ್ಲಿ ನೋಡ್ಬೋದು ಇಲ್ಲಿ 10% ಇದೆ ಅಷ್ಟೇ. ಇದು ಆಟೋಮೆಟಿಕ್ ಆಗಿ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಇಲ್ಲಿ ನೋಡ್ಬೋದು, ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇದೇನು ಬೇಕಾಗಿಲ್ಲ ನನಗೆ, ಇವಾಗ ಡಿಲೀಟ್ ಮಾಡ್ಬಿಡ್ತೀನಿ, ಯಾಕಂದರೆ ಇದು ಬ್ಲ್ಯಾಂಕ್ ಇತ್ತು ಅಂತಂದರೆ ಮೆಸೇಜ್ ಬಂದಾಗ ಗೊತ್ತಾಗುತ್ತೆ ಈಸಿಯಾಗಿ. ಸ್ಪೈಕ್ ಆಗ್ತಾ ಇದೆ, ಇದು ಚೆಕ್ ಮಾಡೋಣ. ಇಲ್ಲಿ ನೋಡ್ಬೋದು 14% ಆಯಿತು, ಸ್ಪೈಕ್ ಆಯಿತು, 14% ಆಗಿದೆ. ಇದು ಅವರೇಜ್ ಬದಲು ನಾನು ಬಂದು ಮ್ಯಾಕ್ಸಿಮಮ್ ತಗೊಳ್ಳೋಣ. 14% ಆಗಿದೆ. ಯಾವುದೇ ರೀತಿ ಡೌನ್ ಬರ್ತಾ ಇಲ್ಲ, ಹೋಗ್ತಾನೆ ಇದೆ, ಸ್ಪೈಕ್ ಆಗ್ತಾನೆ ಇದೆ. ಓಕೆ, ಇಲ್ಲಿ ನೋಡ್ಬೋದು ಸಡನ್ ಆಗಿ ಸ್ಪೈಕ್ ಆಯಿತು, ಅಂದರೆ 100% ಸ್ಪೈಕ್ ಆಯಿತು. ಇವಾಗ ನೋಟಿಫಿಕೇಶನ್, ಓಕೆ ಇಲ್ಲಿ ನೋಡ್ಬೋದು ನೋಟಿಫಿಕೇಶನ್ ಬಂದಿದೆ ಆಲ್ರೆಡಿ. ಸಡನ್ ಆಗಿ ಸ್ಪೈಕ್ ಆದ ತಕ್ಷಣವೇ ಏನು ಮಾಡ್ತು, ಸಡನ್ ಆಗಿ 60% ಆಯಿತು, ಅದು ಬಂದು ಇಲ್ಲಿಗೆ ಎಕ್ಸ್ಪೋರ್ಟ್ ಆಯಿತು. ಇಲ್ಲಿಂದ ಬಂತು ಅಂತ ಅಂದರೆ ಡೈರೆಕ್ಟಾಗಿ ಇವೆಂಟ್ ಟ್ರಿಗರ್ ಆಯಿತು. ಇವೆಂಟ್ ಚೆಕ್ ಮಾಡ್ತಾ ಇರುತ್ತೆ ಮೆಟ್ರಿಕ್ಸ್ಗಳನ್ನ. 60% ಹೋದ ತಕ್ಷಣ ಆಟೋಮೆಟಿಕಾಗಿ ಟ್ರಿಗರ್ ಮಾಡಿ SMS ಥ್ರೂ ಇಮೇಲ್ ಸೆಂಡ್ ಮಾಡುತ್ತೆ. ಇಲ್ಲಿ ನೋಡ್ಬೋದು ಸೆಂಡ್ ಆಗಿದೆ ಅಂತ. ಅಂದರೆ ಇಲ್ಲಿ ನೋಡ್ಬೋದು ಯುಟಿಲೈಸೇಷನ್ ಬಂದು ಸ್ಪೈಕ್ ಬಂದು 100% ಆಗಿದೆ. ನೋಡ್ಬೋದು ಇಲ್ಲಿ 100% ಆಯಿತು. 100% ಅಂದರೆ 60% ನಾವು ಸೆಟ್ ಮಾಡಿದ್ದು. 60% ಹೋದ ತಕ್ಷಣ ಆಟೋಮೆಟಿಕ್ಕಾಗಿ ಇಲ್ಲೊಂದು ಮೆಸೇಜ್ ಬಂದಿದೆ. ಇದು ಮೆಸೇಜಲ್ಲಿ ಬಂತು ಅಂತ ಅಂದರೆ ಇಲ್ಲಿ ನೋಡ್ಬೋದು CPU ನೋಟಿಫಿಕೇಷನ್ನು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಅಂದರೆ ಡೀಟೇಲ್ಡ್ ಏನಿದೆ ಇದು ಬರ್ತಾ ಇದೆ. ಇಲ್ಲಿ ನೋಡ್ಬೋದು ಸಬ್ಜೆಕ್ಟು ಡೇಂಜರ್ ನಾವು ಕೊಟ್ಟಿದ್ದು CPU ಯುಟಿಲೈಸೇಷನ್ ಈಸ್ ಐ ಆ್ಯಂಡ್ ಕ್ರಾಸಸ್ 60%. ಮತ್ತು ಯಾವುದು US ಈಸ್ಟ್ ನಾರ್ತ್ ವರ್ಜಿನಿಯಾದಲ್ಲಿ. ಮತ್ತು ಫುಲ್ಲು ಡೀಟೇಲ್ಡ್ ಇನ್ಫಾರ್ಮೇಷನ್ ಇಲ್ಲಿ ನೋಡ್ಬೋದು ನೇಮು ಮತ್ತು ಡಿಸ್ಕ್ರಿಪ್ಷನ್ನು ಆಯ್ದೆ, ಇದ್ರೊಳಗಡೆ ಏನೇನು ಕೊಟ್ಟಿತ್ತು ಅಂತಂದರೆ, ಆಮೇಲೆ ಥ್ರೆಶೋಲ್ಡು ಎಲ್ಲ ಇನ್ ಡೀಟೇಲ್ಡ್ ಎಲ್ಲ ತೋರಿಸ್ಬಿಡುತ್ತೆ. CPU ಯುಟಿಲೈಸೇಷನ್ ಮತ್ತು ಇನ್ಸ್ಟೆನ್ಸ್ ಐ ಡಿ ನೋಡ್ಬೋದು A50. ಇಲ್ಲಿ ನೋಡ್ಬೋದು, ಇದನ್ನು ಕ್ಲೋಸ್ ಮಾಡ್ತೀನಿ, A50 ನೋಡ್ಬೋದು. ಈ ರೀತಿ ನೀವು ಏನಿದೆ SNS ನೋಟಿಫಿಕೇಷನ್ ಸರ್ವಿಸ್ನ ಯೂಸ್ ಮಾಡ್ಕೋಬೋದು. ಅದೇ ರೀತಿ ಕ್ಲೌಡ್ ವಾಚ್ನು ಇದೇ ರೀತಿ ನೀವು ಟ್ರಿಗರ್ ಮಾಡಿ ಅದ್ರ ಮುಖಾಂತರ ಬೇಕಾದರೆ SMS ಟ್ರಾಫಿಕನ್ನು ಟ್ರಿಗರ್ ಮಾಡ್ಬೋದು.